ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮೊಮ್ಮಗ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪುತ್ರ. ರಾಜಕೀಯ ಹಿನ್ನೆಲೆ, ಇವರ ಆಸ್ತಿ ಸಂಪಾದನೆಗೆ ಮೆಟ್ಟಿಲಾಯ್ತಾ? ರಾಜಕೀಯ ಪ್ರವೇಶಕ್ಕೂ ಮುನ್ನ ಪ್ರಜ್ವಲ್ ರೇವಣ್ಣ ವೃತ್ತಿಜೀವನ ಹೇಗಿತ್ತು? ಇವರ ಆರಂಭಿಕ ಆಸ್ತಿ ಪಾಸ್ತಿ, ಸಂಪತ್ತು ಮತ್ತು ವೈಯಕ್ತಿಕ ಆದಾಯ ಎಷ್ಟಿತ್ತು? ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ರಾಜಕೀಯಕ್ಕೆ ಕಾಲಿಟ್ಟ ನಂತರ ಕೆಲವು ವರ್ಷಗಳಲ್ಲಿ ಇವರ ಆಸ್ತಿಯ ಮೌಲ್ಯ ಎಷ್ಟು ಹೆಚ್ಚಾಯಿತು? ಸಂಭಾವನೆ ಅಥವಾ ಆದಾಯದ ಮೂಲ ಏನು? 2019ಕ್ಕೆ ಹೋಲಿಸಿದರೆ 2024ರ ಹೊತ್ತಿಗೆ ಇವರ ಒಟ್ಟು ಆಸ್ತಿ ಮತ್ತು ಸಂಪಾದನೆಯಲ್ಲಿ ಹಾಗೂ ಸಾಲಗಳಲ್ಲಿ ಎಷ್ಟು ಏರಿಕೆ ಕಂಡಿದೆ? ಪ್ರಜ್ವಲ್ ರೇವಣ್ಣ ಅವರ ಆಸ್ತಿ ಸಂಪಾದನೆಯ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಸೇವೆ ಸಲ್ಲಿಸಿದ 5 ವರ್ಷಗಳ ಅವಧಿಯಲ್ಲಿ ಇವರ ಆರ್ಥಿಕ ಸಂಪತ್ತು ಅಭೂತಪೂರ್ವ ಏರಿಕೆ ಕಂಡಿದೆ. 2019ರ ಚುನಾವಣಾ ಅಫಿಡವಿಟ್ನಲ್ಲಿ 9.78 ಕೋಟಿ ಇದ್ದ ಒಟ್ಟು ಘೋಷಿತ ಆಸ್ತಿಯ ಮೌಲ್ಯವು 2024ರ ವೇಳೆಗೆ 40.88 ಕೋಟಿಗೆ ತಲುಪಿದೆ. ಇದು 5 ವರ್ಷಗಳ ಅವಧಿಯಲ್ಲಿ ಸುಮಾರು 317% ಅಥವಾ 4.17 ಪಟ್ಟು ಹೆಚ್ಚಳವನ್ನು ಸೂಚಿಸುತ್ತೆ. ಈ ಸಂಪತ್ತಿನ ಬೆಳವಣಿಗೆಗೆ ಮುಖ್ಯವಾಗಿ ಸ್ಥಿರಾಸ್ತಿಗಳ ಮೌಲ್ಯವರ್ಧನೆ ಮತ್ತು ರಾಜಕೀಯ ಪ್ರವೇಶದ ನಂತರ ಇವರ ವಾಣಿಜ್ಯ ಹಾಗೂ ಕೃಷಿ ಆದಾಯದಲ್ಲಿ ಆದ ಏರಿಕೆ ಕಾರಣವಾಗಿದೆ. ಸಂಸದರಾಗಿ ಪಡೆದ ಅಧಿಕೃತ ಮಾಸಿಕ ಸಂಭಾವನೆ ಮತ್ತು ಬಾಧ್ಯತೆಗಳು ಇವರ ಒಟ್ಟು ಆಸ್ತಿ ಬೆಳವಣಿಗೆಗೆ ನೇರವಾಗಿ ಪ್ರಮುಖ ಪಾತ್ರ ವಹಿಸದಿದ್ದರೂ ಈ ಆದಾಯವು ಸಂಪೂರ್ಣ ತೆರಿಗೆ ವಿನಾಯಿತಿಗೆ ಒಳಪಟ್ಟಿದ್ದರಿಂದ ಇದು ಹೆಚ್ಚಿನ ಖಾಸಗಿ ಬಂಡವಾಳವನ್ನು ಹೂಡಿಕೆ ಮಾಡಲು ಲಭ್ಯವಾಗುವಂತೆ ಮಾಡಿದೆ. ಪ್ರಜ್ವಲ್ ರೇವಣ್ಣ ರಾಜಕೀಯಕ್ಕೆ ಪ್ರವೇಶಿಸುವ ಮುನ್ನ ಬಲವಾದ ಶೈಕ್ಷಣಿಕ ಮತ್ತು ಕೌಟುಂಬಿಕ ಹಿನ್ನೆಲೆಯನ್ನ ಹೊಂದಿದ್ರು. 2014ರಲ್ಲಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಪೂರ್ಣಗೊಳಿಸಿದ್ರು. ಇಂಜಿನಿಯರಿಂಗ್ ಪದವಿಯ ನಂತರ ಆಸ್ಟ್ರೇಲಿಯಾದಲ್ಲಿ ಮಾಸ್ಟರ್ಸ್ ಮಾಡೋದಕ್ಕೆ ಸೇರ್ಕೊಳ್ತಾರೆ. ರಾಜಕೀಯವನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಳ್ಳುವ ಉದ್ದೇಶದಿಂದ ಅದನ್ನ ಅರ್ಧಕ್ಕೆ ಬಿಟ್ಟು ಬರ್ತಾರೆ. ಇವರು ಜನತಾದಳ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ 2019ರಲ್ಲಿ ನೇಮಕಗೊಳ್ತಾರೆ. ಇವರ ಘೋಷಿತ ವೃತ್ತಿ ಕೃಷಿಕ ಮತ್ತು ವ್ಯಾಪಾರಸ್ಥ ಎಂದಾಗಿತ್ತು. ಇನ್ನು ರಾಜಕೀಯ ಸ್ಪರ್ಧೆಯ ಆರಂಭಿಕ ಹಂತದಲ್ಲಿಯೇ ಪ್ರಜ್ವಲ್ ರೇವಣ್ಣ ಬಲವಾದ ಆರ್ಥಿಕ ಬುನಾದಿಯನ್ನ ಹೊಂದಿದ್ರು. 2019ರ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸುವಾಗ ಇವರು 9.78 ಕೋಟಿ ಮೊತ್ತದ ಒಟ್ಟು ಆಸ್ತಿಯನ್ನ ಘೋಷಿಸಿದ್ರು. ಇದೇ ಅವಧಿಯಲ್ಲಿ ಇವರು 3.73 ಕೋಟಿ ಮೊತ್ತದ ಸಾಲಗಳನ್ನು ಸಹ ಘೋಷಿಸಿದರು. 9.78 ಕೋಟಿಯ ಆರಂಭಿಕ ಆಸ್ತಿಯು ಬಂಡವಾಳ ತೀವ್ರ ರಾಜಕೀಯ ಸ್ಪರ್ಧೆಗೆ ಪ್ರವೇಶಿಸುವ ಅಗತ್ಯ ಆರ್ಥಿಕ ಸಾಮರ್ಥ್ಯವನ್ನು ಇವರು ಹೊಂದಿದ್ದರು ಎಂಬುದನ್ನು ತೋರಿಸುತ್ತೆ. ಆದರೂ 2019ರಲ್ಲಿ ಇವರು ಅಪೂರ್ಣ ಮತ್ತು ಸುಳ್ಳು ಮಾಹಿತಿಯನ್ನೊಳಗೊಂಡ ಅಫಿಡವಿಟ್ ಸಲ್ಲಿಸಿದ್ದಕ್ಕಾಗಿ ಕರ್ನಾಟಕ ಹೈಕೋರ್ಟ್ನಿಂದ ಸಮನ್ಸ್ ಪಡೆದಿದ್ದರು. ಈ ಆರಂಭಿಕ ವಿವಾದವು ಇವರ ಆರ್ಥಿಕ ಪಾರದರ್ಶಕತೆಯು ರಾಜಕೀಯ ಪ್ರವೇಶದ ಮೊದಲಿನಿಂದಲೂ ಪ್ರಶ್ನಾರ್ಹವಾಗಿತ್ತು ಎಂಬುದನ್ನು ಸೂಚಿಸುತ್ತೆ. ರಾಜಕೀಯ ಪ್ರವೇಶದ ಹಿಂದಿನ ಆರ್ಥಿಕ ವರ್ಷಗಳಲ್ಲಿ ಅಂದರೆ 2018ರಿಂದ 19 ವರ್ಷಗಳಲ್ಲಿ ಇವರು ಒಟ್ಟು 33 ಲಕ್ಷ ಆದಾಯವನ್ನು ಆದಾಯ ತೆರಿಗೆ ರಿಟರ್ನ್ಸ್ನಲ್ಲಿ ಐಟಿಆರ್ನಲ್ಲಿ ಘೋಷಿಸಿದ್ರು. ಇದರಲ್ಲಿ 26.98 ಲಕ್ಷವು ಕೃಷಿ ಆದಾಯ ಎಂದು ಘೋಷಿಸಲ್ಪಟ್ಟಿತ್ತು. ಕೃಷಿ ಆದಾಯವು ತೆರಿಗೆ ವಿನಾಯಿತಿಗೆ ಒಳಪಟ್ಟಿರುವುದರಿಂದ ರಾಜಕೀಯ ಪ್ರವೇಶಕ್ಕೂ ಮುನ್ನ ಇವರ ಆದಾಯದ ರಚನೆಯು ತೆರಿಗೆಯಿಂದ ವಿನಾಯಿತಿ ಪಡೆದ ಮೂಲಗಳ ಮೇಲೆ ಹೆಚ್ಚು ಅವಲಂಬಿತವಾಗಿತ್ತು ಎಂದು ತಿಳಿದು ಬರುತ್ತೆ. ಸಂಸದರ ಸ್ಥಾನಮಾನದಿಂದ ಬರುವ ಆರ್ಥಿಕ ಪ್ರಯೋಜನವು ಕೇವಲ ನಗದು ರೂಪದಲ್ಲಿರುವ ವೇತನವನ್ನ ಅವಲಂಬಿಸಿರುವುದಿಲ್ಲ. ಆದರೆ ಸರ್ಕಾರದಿಂದ ಒದಗಿಸಲಾಗುವ ವ್ಯಾಪಕ ಪರೋಕ್ಷ ಸೌಲಭ್ಯಗಳಿಂದಾಗಿ ವೈಯಕ್ತಿಕ ವೆಚ್ಚಗಳು ಗಣನೀಯವಾಗಿ ಕಡಿಮೆಯಾಗುತ್ತವೆ. ಸಂಸದರಿಗೆ ತಮ್ಮ ಅವಧಿ ಮುಗಿಯುವವರೆಗೆ ದೆಹಲಿ ಮತ್ತು ಕ್ಷೇತ್ರದಲ್ಲಿ ಅಂದರೆ ಅವರು ಗೆದ್ದಿರುವ ಕ್ಷೇತ್ರದಲ್ಲಿ ಉಚಿತ ವಸತಿ ನೀಡಲಾಗುತ್ತೆ. ವಾರ್ಷಿಕವಾಗಿ 50,000 ಯೂನಿಟ್ ವಿದ್ಯುತ್ ಉಚಿತವಾಗಿ ಕೂಡ ಲಭ್ಯವಿರುತ್ತೆ. ಮಾಸಿಕ 1.40 ಲಕ್ಷದ ನಿಶ್ಚಿತ ಆದಾಯವು ಸಂಪೂರ್ಣವಾಗಿ ತೆರಿಗೆ ವಿನಾಯಿತಿ ಹೊಂದಿರುವುದರಿಂದ ಮತ್ತು ವಸತಿ, ಪ್ರಯಾಣ, ಸಂವಹನದಂತಹ ಪ್ರಮುಖ ಜೀವನ ವೆಚ್ಚಗಳು ಸರ್ಕಾರದಿಂದ ಭರಿಸಲ್ಪಡುವುದರಿಂದ ಇದು ಬಹುತೇಕ ಸಂಪೂರ್ಣವಾಗಿ ಬಳಕೆಗೆ ಲಭ್ಯವಿರುವ ಆದಾಯ ಆಗಿ ಪರಿವರ್ತನೆಯಾಗಿರುತ್ತದೆ. ಈ ಉಳಿತಾಯವು ಇವರ ಖಾಸಗಿ ವ್ಯಾಪಾರ ಮತ್ತು ಹೂಡಿಕೆಗಳಿಗೆ
ಚಟುವಟಿಕೆಗಳಿಗೆ ಬಂಡವಾಳವನ್ನು ಒದಗಿಸುತ್ತದೆ. ಇನ್ನು ಪ್ರಜ್ವಲ್ ರೇವಣ್ಣ 5 ವರ್ಷಗಳ ರಾಜಕೀಯ ಅವಧಿಯು ಆಸ್ತಿ ಮತ್ತು ಹೊಣೆಗಾರಿಕೆಗಳಲ್ಲಿನ ಅಸಮತೋಲಿತ ಮತ್ತು ವೇಗದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಒಟ್ಟು ಆಸ್ತಿಯಲ್ಲಿನ 31.10 ಕೋಟಿ ಬೆಳವಣಿಗೆಯಲ್ಲಿನ 27.26 ಕೋಟಿ ಪಾಲು ಸ್ಥಿರಾಸ್ತಿಯಾಗಿದೆ. ಇದು ಒಟ್ಟು ಬೆಳವಣಿಗೆಯ ಸುಮಾರು 87.6% ಪ್ರತಿನಿಧಿಸುತ್ತೆ. ಸ್ಥಿರಾಸ್ತಿಯ ಮೌಲ್ಯವು 4.35 ಪಟ್ಟು ಹೆಚ್ಚಳ ಕಂಡಿರುವುದು ಮಾರುಕಟ್ಟೆ ಪ್ರವೃತ್ತಿಗಳನ್ನು ಮೀರಿದ ಸಂಗ್ರಹಣೆಯನ್ನು ಸೂಚಿಸುತ್ತೆ. ಈ ಏರಿಕೆಗೆ ಕೆಲವು ಕಾರಣಗಳು ಕೂಡ ಇರಬಹುದು. ಕೃಷಿ ಭೂಮಿಯನ್ನು ವಾಣಿಜ್ಯ ಅಥವಾ ವಸತಿ ಬಳಕೆಗೆ ರಾಜಕೀಯ ಪ್ರಭಾವದ ಮೂಲಕ ಪರಿವರ್ತಿಸುವುದು, 27 ಕೋಟಿಗೂ ಹೆಚ್ಚು ಮೌಲ್ಯದ ಹೊಸ ಸ್ಥಿರಾಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದು, ಸಾಲಗಳು ಕೇವಲ 2.02 ಪಟ್ಟು ಹೆಚ್ಚಿದ್ದರೆ ನಿವ್ವಳ ಆಸ್ತಿ ಸುಮಾರು 5.5 ಪಟ್ಟು ಹೆಚ್ಚಾಗಿದೆ. ಇದರ ಅರ್ಥ ಆಸ್ತಿ ಮೌಲ್ಯೀಕರಣವು ಸಾಲದ ಹೆಚ್ಚಳಕ್ಕಿಂತ ಗಮನಾರ್ಹವಾಗಿ ವೇಗವಾಗಿ ನಡೆದಿದೆ. ಇನ್ನು 2024ರಲ್ಲಿ ಘೋಷಿಸಲಾದ 5.48 ಕೋಟಿ ಮೌಲ್ಯದ ಚರಾಸ್ತಿಗಳಲ್ಲಿ ಕೆಲವು ವಿಷಯಗಳನ್ನು ಗಮನಿಸಬಹುದು. ಇವರ ಘೋಷಿತ ಸ್ವತ್ತುಗಳಲ್ಲಿ 31 ಹಸುಗಳು ಮತ್ತು 4 ಹೋರಿಗಳು ಜೊತೆಗೆ 1 ಪಿಸ್ತೂಲ್ ಮತ್ತು 1 ರೈಫಲ್ ಕೂಡ ಇದರಲ್ಲಿ ಸೇರಿದೆ. ಇವು ಇವರ ಕೃಷಿ ಮತ್ತು ವ್ಯಾಪಾರದ ವೃತ್ತಿಯನ್ನು ಬೆಂಬಲಿಸುವ ವೈವಿಧ್ಯಮಯ ಸ್ವತ್ತುಗಳಾಗಿವೆ. ಚರಾಸ್ತಿಗಳ ದೊಡ್ಡ ಭಾಗವು ಇತರರಿಗೆ ನೀಡಿದ ಸಾಲದ ರೂಪದಲ್ಲಿದೆ. ಎಕ್ಸಾಂಪಲ್ಗೆ ಇವರು ತಮ್ಮ ಅಜ್ಜಿ ಚೆನ್ನಮ್ಮ ಅವರಿಗೆ 23 ಲಕ್ಷ ಮತ್ತು ತಮ್ಮ ಸಹೋದರ ಸೂರಜ್ ರೇವಣ್ಣ ಅವರಿಗೆ 1.56 ಕೋಟಿ ಸಾಲವನ್ನ ನೀಡಿರುವುದಾಗಿ ಘೋಷಿಸಿದರೆ ಇದು ಇವರ ಒಟ್ಟು ಚರಾಸ್ತಿಗಳಲ್ಲಿ ಗಣನೀಯ ಪಾಲನ್ನು ಹೊಂದಿದೆ. ಇವರ ಸಾಲಗಳು 7.5 ಕೋಟಿಗೆ ಏರಿವೆ. ಈ ಸಾಲಗಳನ್ನು ಖಾಸಗಿ ಸಂಸ್ಥೆಗಳಿಂದ, ಖಾಸಗಿ ವ್ಯಕ್ತಿಗಳಿಂದ ಪಡೆಯಲಾಗಿದೆ. ರಾಜಕೀಯ ಸ್ಥಾನಮಾನವು ಅಂತಹ ದೊಡ್ಡ ಮೊತ್ತದ ಸಾಲಗಳನ್ನು ಖಾಸಗಿ ಮೂಲಗಳಿಂದ ಪಡೆಯುವ ಸಾಮರ್ಥ್ಯಕ್ಕೆ ಖಾತರಿ ನೀಡಿ ಆಸ್ತಿ ಸಂಗ್ರಹಣೆಗೆ ಬಂಡವಾಳವನ್ನು ಒದಗಿಸಿರಬಹುದು. ಇನ್ನು ಪ್ರಜ್ವಲ್ ರೇವಣ್ಣ ಆರ್ಥಿಕ ಬೆಳವಣಿಗೆಯಲ್ಲಿ ರಾಜಕೀಯ ಅಧಿಕಾರವು ಹೇಗೆ ಪ್ರಭಾವ ಬೀರಿದೆ ಎಂಬುದನ್ನು ಐಟಿಆರ್ ದತ್ತಾಂಶವು ಸ್ಪಷ್ಟವಾಗಿ ತೋರಿಸುತ್ತೆ. ರಾಜಕೀಯ ಸ್ಥಾನಮಾನ ವಹಿಸಿಕೊಂಡ ತಕ್ಷಣದ ಆರ್ಥಿಕ ವರ್ಷಗಳಲ್ಲಿ ಘೋಷಿತ ಆದಾಯವು ಹಿಂದಿನ ವರ್ಷದ 33 ಲಕ್ಷದಿಂದ ಏಕಾಏಕಿ 1.14 ಕೋಟಿಗೆ ಏರಿಕೆಯಾಗಿದೆ. ಇದು 3.4 ಪಟ್ಟು ಹೆಚ್ಚಳವಾಗಿದೆ. ಈ ತೀವ್ರವಾದ ಐಟಿಆರ್ ಜಿಗಿತವು ಸಂಸದರ ಸಂಬಳದಿಂದ ಬಂದಿರುವುದಿಲ್ಲ. ಆದ್ದರಿಂದ ಹೆಚ್ಚುವರಿ 80 ಲಕ್ಷ ಆದಾಯವು ಇವರ ಕೃಷಿ ಮತ್ತು ವ್ಯಾಪಾರ ಚಟುವಟಿಕೆಗಳಿಂದ ಉತ್ಪತ್ತಿಯಾಗಿರಬೇಕು. ಇದು ರಾಜಕೀಯ ಅಧಿಕಾರವು ಹೊಸ ಅಥವಾ ವಿಸ್ತೃತ ವಾಣಿಜ್ಯ ಸಂಪರ್ಕಗಳನ್ನು, ಸರ್ಕಾರದ ಗುತ್ತಿಗೆಗಳು ಅಥವಾ ಪ್ರಭಾವದ ಮೂಲಕ ಹಣಕಾಸು ಸಾಮರ್ಥ್ಯಗಳನ್ನು ಸೃಷ್ಟಿಸಿದೆ ಎಂಬುದನ್ನು ಬಲವಾಗಿ ಸೂಚಿಸುತ್ತೆ. ಪ್ರಜ್ವಲ್ ರೇವಣ್ಣ ರಾಜಕೀಯ ಅವಧಿಯಲ್ಲಿನ ಆಸ್ತಿ ಬೆಳವಣಿಗೆಯ ವಿಶ್ಲೇಷಣೆಯು ರಾಜಕೀಯ ಹುದ್ದೆಯಲ್ಲಿರುವ ವ್ಯಕ್ತಿಯ ಆರ್ಥಿಕ ಪಥವು ಹೇಗೆ ಬದಲಾಗುವುದು ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಇವರ ಒಟ್ಟು ಸಂಪತ್ತು 9.78 ಕೋಟಿಯಿಂದ 40.88 ಕೋಟಿಗೆ ಏರಿಕೆಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್